Hi friends, welcome to Means World. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದೇ ಇರುವಂತಹ ವಿಚಾರ ಇದು. ಏನಪ್ಪ ಅಂದರೆ, ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲಿ ಉಕ್ಕಡಗಾತ್ರಿ ಅಜ್ಜಯ್ಯನ ದೇವಸ್ಥಾನ ತುಂಬ ಪ್ರಸಿದ್ಧವಾದಂತಹ ದೇವಸ್ಥಾನ. ಈ ದೇವಸ್ಥಾನವನ್ನು ಬೆಂಗಳೂರಿಂದ ನಮ್ಮ ಆಂಟಿಯವರೆಲ್ಲ ಬಂದಿದ್ದರು. ಪಾಪು ನಾಮಕರಣ ಇತ್ತಲ್ವಾ, ಹಾಗಾಗಿ ಒಂದು ದಿನ ಮುಂಚಿತವಾಗಿ ದಾವಣಗೆರೆಗೆ ಬಂದಿದ್ದರು. ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು, ಒಂದು ದೇವಸ್ಥಾನನಾದರೂ ವಿಸಿಟ್ ಮಾಡೋಣ ಅಂತ ಹೇಳಿಬಿಟ್ಟು ಉಕ್ಕಡಗಾತ್ರಿ ಟೆಂಪಲ್ಗೆ ಹೋಗಿ ಬರ್ತೀವಿ. ಏನೋ ಮನಸ್ಸಿನಲ್ಲಿ ನೋಡಬೇಕು ಆ ದೇವಸ್ಥಾನ ಹೇಗಿದೆ ಅಂತ ಹೇಳಿಬಿಟ್ಟು ಆಲೋಚನೆ ಮಾಡ್ತಾಯಿದ್ರು. 3 ಜನ ಅಕ್ಕ ತಂಗಿರು ಪ್ರಾಚಿ ಮತ್ತು ಪ್ರಧಾನನ ಕರ್ಕೊಂಡು ಹೋಗಿ ದೇವಸ್ಥಾನ ಹೇಗಿದೆ ಅಂತ ನೋಡ್ಕೊಂಡು ಬಂದರು. ತುಂಬ ಅದ್ಭುತವಾಗಿದೆ ದೇವಸ್ಥಾನ ಅಂತ ಹೇಳ್ತಾಯಿದ್ರು. ಮೈ ಮೇಲೆ ಬಂದವರಂತೆ ನಾಟಕ ಮಾಡಿ ಮೋಸ ಮಾಡುವವರಿಂದ ದೂರ ಇರಿ. ಗಲೀಜು ಮಾಡಬಾರದು. ನಾವು ಕೂಡ ಅವರ ಜೊತೆಗೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಕೆಲವೊಂದು ರೀಸನ್ನಿಂದ ನಮಗೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಅವರು ತುಂಬ ಅದ್ಭುತವಾಗಿದೆ ದೇವಸ್ಥಾನ ಅಂತ ವರ್ಣನೆ ಮಾಡ್ತಾಯಿದ್ರು. ಹಾಗೆ ನನಗೆ ಗೊತ್ತಿರೋ ಹಾಗೆ ಅಜ್ಜಯ್ಯ ದೇವಸ್ಥಾನ ತುಂಬ ಮಹಿಮೆಗಳನ್ನು ಒಳಗೊಂಡಿದೆ. ಪವರ್ಫುಲ್ಲು, ಪವಾಡಗಳನ್ನು ನಡೆಸುವಂತಹ ಸ್ಥಳ ಅಂತ ಗೊತ್ತು. ಸುಮಾರು ಕಡೆಯಿಂದ ತುಂಬ ದೂರ ಪ್ರದೇಶಗಳಿಂದ ಬಂದು ಯಾರೆಲ್ಲ ದುಷ್ಟಶಕ್ತಿಗಳಿಂದ ಬಳಲ್ತಾ ಇರ್ತಾರೆ, ಪ್ರೇತ ಭೂತ ಪಿಚಾಚಿಗಳಿಂದ, ಅವರು ಇಲ್ಲಿ ಬಂದುಬಿಟ್ಟು ಹರಕೆಗಳನ್ನು ಕಟ್ಕೊಳ್ತಾರೆ. ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಇಲ್ಲಿ ರಥೋತ್ಸವ ನಡೆಯುತ್ತೆ. ಈ ಸಂದರ್ಭದಲ್ಲಿ ತುಂಬ ಅದ್ಭುತವಾದಂತಹ ರಥೋತ್ಸವ ನಡೆಯುತ್ತೆ. ಅಜ್ಜಯ್ಯನ ಸನ್ನಿಧಾನದಲ್ಲಿ ನಡೆಯುವಂತಹ ಪವಾಡಗಳಿಗೆ ಸಾಕ್ಷಿಯಾಗಿ ಸುಮಾರು ಜನ ಇದ್ದಾರೆ ಇಲ್ಲಿ. ಹಾಗೆ ದೇವಸ್ಥಾನದ ಪಕ್ಕದಲ್ಲಿ ತುಂಗಭದ್ರಾ ನದಿ ಹರಿತಾ ಇದೆ. ಈ ತುಂಗಭದ್ರಾ ನದಿಯಲ್ಲಿ ಯಾರೆಲ್ಲ ಪೀಡಿತರಿರ್ತಾರೆ ಅವರು ಬಂದು ಸ್ನಾನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಅಜ್ಜಯ್ಯನ ಬಳಿ ಹರಕೆ ಕಟ್ಕೊಳ್ತಾರೆ. ಯಾವೆಲ್ಲ ಸಮಸ್ಯೆಗಳಿಂದ ನಾವು ಬಳಲ್ತಾ ಇದ್ದೀವಿ, ಇದರಿಂದ ಮುಕ್ತಿ ಸಿಕ್ಕರೆ ಬಂದು ಇಲ್ಲಿ ಹರಕೆ ತೀರಿಸ್ತೀವಿ ಅನ್ನೋ ಉದ್ದೇಶದಿಂದ ಬಂದು ಪೂಜೆಗಳನ್ನು ನಡೆಸ್ತಾ ಇರ್ತಾರೆ. ಹಾಗೆ ಇದೊಂದು ಪ್ರವಾಸ ತಾಣ ಕೂಡ ಆಗಿದೆ. ಏನಾದರೂ ಸಮಸ್ಯೆ ಇದ್ದರೆ ಮಾತ್ರ ಹೋಗಬೇಕು ಅಂತ ಏನಿಲ್ಲ, ಹೋಗ್ಬಿಟ್ಟು ದೇವಸ್ಥಾನನ ನೋಡ್ಕೊಂಡು ಬರ್ಬೋದು. ತುಂಬ ಪ್ರಶಾಂತವಾದಂತಹ ಸ್ಥಳ, ಅದ್ಭುತವಾಗಿದೆ. ನೀರು ನದಿ ಎಲ್ಲ ಇರೋದ್ರಿಂದ ತುಂಬ ವೈಭವವಾಗಿ ಸುಂದರವಾಗಿ ಇರುವಂತಹ ಜಾಗ ಇದು. ಪ್ರತಿಯೊಬ್ಬರಿಗೂ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಇಷ್ಟ ಆಗುವಂತಹ ಸ್ಥಳ ಆಗಿದೆ ಇದು. ಅಜ್ಜಯ್ಯ ಅವರನ್ನು ಕರಿ ಬಸವೇಶ್ವರ ಅಂತ ಕೂಡ ಕರೀತಾರೆ. ಇಲ್ಲಿ ಕರಿ ಬಸವೇಶ್ವರ ದೇವಸ್ಥಾನ ಅಂತಲೇ ಪ್ರಸಿದ್ಧವಾಗಿರೋದು. ಆದರೆ ಜನಸಾಮಾನ್ಯರು ಅಜ್ಜಯ್ಯ ಅಜ್ಜಯ್ಯ ಅಂತ ಹೇಳಿಬಿಟ್ಟು ಕರೆಯುವಂತಹದ್ದು. ಮಾರ್ಚ್ ತಿಂಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಜಾತ್ರೆ ನಡೆಯುತ್ತೆ. ಆ ಸಮಯದಲ್ಲಿ ತುಂಬ ರಶ್ ಇರುತ್ತೆ. ಆದರೆ ಸಾಮಾನ್ಯವಾಗಿ ಬೇರೆ ದಿನಗಳಲ್ಲಿ ಅಷ್ಟು ಜನ ಇರೋದಿಲ್ಲ. ಆದರೆ ಕೆಲವೊಂದು ವಿಶೇಷವಾದಂತಹ ದಿನಗಳಲ್ಲಿ ತುಂಬ ರಶ್ ಇರುತ್ತೆ. ನೋಡಿಬಿಟ್ಟು ನಮಗೆ ಅನುಕೂಲವಾದಂತಹ ದಿನಗಳಲ್ಲಿ ಹೋದರೆ ತುಂಬ ಅದ್ಭುತವಾದಂತಹ ಜಾಗ ಇದು. ಹಾಗೆ ಆಂಟಿಯವರು ಉಕ್ಕಡಗಾತ್ರಿ ಅಜ್ಜಯ್ಯನ ದರ್ಶನ ಮಾಡಿಕೊಂಡು ನೇರವಾಗಿ ಗ್ಲಾಸ್ ಹೌಸಿಗೆ ಬರ್ತೀವಿ, ನೀವು ಅಲ್ಲಿ ಬಂದು ಜಾಯಿನ್ ಆಗಿ ಅಂತ ಹೇಳಿಬಿಟ್ಟು ನಮಗೆ ಕಾಲ್ ಮಾಡಿದರು. ಹಾಗಾಗಿ ನಾನು ಮತ್ತು ನಮ್ಮ ಮನೆಯವರು ಗ್ಲಾಸ್ ಹೌಸ್ ಕಡೆ ಹೋದ್ವಿ. ಗ್ಲಾಸ್ ಹೌಸ್ ಎಷ್ಟು ಅದ್ಭುತವಾಗಿದೆ ಅಂತ ನಾನು ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ. ದಾವಣಗೆರೆಯಲ್ಲಿ ಇರುವಂತಹ ಈ ಗ್ಲಾಸ್ ಹೌಸು ರಾಜ್ಯದಲ್ಲೇ ದೊಡ್ಡ ಮಟ್ಟವಾದಂತಹ ಗ್ಲಾಸ್ ಹೌಸ್ ಆಗಿದೆ. ಇದು 4 ಕಡೆಯಿಂದ ಎಂಟ್ರೆನ್ಸ್ ಇರೋದ್ರಿಂದ ಯಾರಿಗೆ ಹೆಂಗೆ ಅನುಕೂಲ ಹಾಗೆ ಇಲ್ಲಿ ಓಡಾಡಿಕೊಂಡು ಗ್ಲಾಸ್ ಹೌಸ್ನ ಫುಲ್ಲು ಎಂಜಾಯ್ ಮಾಡ್ಬೋದು. ಫ್ಲವರ್ ಶೋ ನಡೆದಾಗಂತೂ ಅದ್ಭುತವಾಗಿರುತ್ತೆ. ಸರ್ವೇ ಸಾಮಾನ್ಯವಾಗಿ ಸುಮಾರು ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಜನಸಾಮಾನ್ಯರು ಪ್ರತಿನಿತ್ಯ ಬಂದು ಹೋಗ್ತಾ ಇರ್ತಾರೆ. ಇದು ಕೂಡ ಒಂದು ಪ್ರವಾಸ ತಾಣವಾಗಿದೆ. ಕೆಲವರಿಗೆ ಅನ್ನಿಸ್ಬೋದು ವಿಶೇಷತೆ ಏನಿದೆ ಈ ಗ್ಲಾಸ್ ಹೌಸ್ನಲ್ಲಿ ಅಂದರೆ,
ನೋಡೋರ ದೃಷ್ಟಿಕೋನದಲ್ಲಿದೆ ಗ್ಲಾಸ್ ಹೌಸ್ ಹೇಗಿದೆ ಅಂತ. Hi friends, welcome to Means World. ಅದನ್ನ ಹಾಕ್ತೀನಿ. ಸ್ಪೆಷಲಿ ಮಕ್ಕಳಿಗೆ ತುಂಬ ಖುಷಿ ಕೊಡುವಂತಹ ಜಾಗ ಆಗಿದೆ. ಯಾಕಂದರೆ ಪ್ಲೇ ಗ್ರೌಂಡ್ ಇದೆ, ಮಕ್ಕಳು ಪೇರೆಂಟ್ಸ್ ಜೊತೆ ಬಂದುಬಿಟ್ಟು ಸುಮಾರು ಹೊತ್ತು ಆಟ ಆಡ್ಬೋದು. ಗ್ಲಾಸ್ ಹೌಸಿಗೆ ಎಂಟ್ರೆನ್ಸ್ ಫೀಸ್ ಕೂಡ ಇದೆ. ಸಾಮಾನ್ಯವಾಗಿ ಎಲ್ಲರೂ ಪೇ ಮಾಡಬಹುದಾದಂತಹ ಫೀಸ್ ಅಷ್ಟೇ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ. ಯಾಕೆ ಇಲ್ಲಿ ಎಂಟ್ರೆನ್ಸ್ ಫೀಸನ್ನು ಫಿಕ್ಸ್ ಮಾಡಿದ್ದಾರೆ ಅಂತ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಯಾಕೆ ಅಂದರೆ ಎಷ್ಟು ದೊಡ್ಡ ಜಾಗ ಇದು, ಮೇಂಟೆನೆನ್ಸಿಗೆ ತುಂಬ ಖರ್ಚಾಗತ್ತೆ. ಹಾಗಾಗಿ ಸಾರ್ವಜನಿಕರು ಎಂಟ್ರೆನ್ಸ್ ಫೀಸನ್ನು ಕೊಟ್ಟು ಒಳಗಡೆ ಎಂಟ್ರಿ ಮಾಡಿದರೆ ಇಲ್ಲಿ ಏನೆಲ್ಲ ಮೇಂಟೆನೆನ್ಸ್ ಇರುತ್ತೆ, ಗಿಡಗಳು, ಹಾಗೆ ಕ್ಲೀನಿಂಗು, ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲು, ಇದೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ಪಬ್ಲಿಕ್ ಬಂದು ಎಂಜಾಯ್ ಮಾಡ್ತಾರೆ. ಆದರೆ ಫೀಸ್ ಪೇ ಮಾಡೋಕ್ಕೆ ಯಾಕೆ ಅಷ್ಟು ಗೋಳಾಡ್ತಾರೆ ಅಂತ ಅರ್ಥ ಆಗಲ್ಲ. ನೋಡಿ ಇಲ್ಲಿ ಎಷ್ಟು ಕ್ಲೀನ್ ಆಗಿದೆ. ಅಲ್ಲಿ ಕೆಲಸ ಮಾಡುವಂತಹ ವರ್ಕರ್ಸ್ಗಳಿಗೆ ಸಂಬಳ ಕೊಡಬೇಕಾಗತ್ತೆ, ಅದಕ್ಕೋಸ್ಕರ ಎಂಟ್ರೆನ್ಸ್ ಫೀಸ್ನ ಫಿಕ್ಸ್ ಮಾಡಿದ್ದಾರೆ. ಇನ್ನೇನೂ ಇಲ್ಲ, ಪ್ರತಿಯೊಬ್ಬರು ಪೇ ಮಾಡಿ ಒಳಗೆ ಹೋಗ್ಬೋದು. ಹಾಗೆ ಇಲ್ಲಿ ನೋಡಿ VR ಅಂತ, ಇದು ವರ್ಚುವಲ್ ರಿಯಾಲಿಟಿ ಅಂತ. ಇದು VR ಅಂತ ಹೇಳಿದರೆ ಅಂದರೆ ಒಂದು ಮಕ್ಕಳ ಕಣ್ಣಿಗೆ ಹೀಗೆ ಒಂಥರ ಗಾಗಲ್ಸ್ ಥರ ಹಾಕಿಬಿಟ್ರೆ ಅದು ಅವರು ಇಮ್ಯಾಜಿನೇಷನಿಗೆ ಹೋಗ್ತಾರೆ. ಅಲ್ಲಿ ನಾವು ರಿಯಾಲಿಟಿ ಫೀಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಅವರಿಗೆ ಫೀಲ್ ಆಗ್ತಾ ಇರತ್ತೆ. ಅಲ್ಲೇನೆಲ್ಲ ಇಮೇಜಸ್ಗಳು ಕಣ್ಮುಂದೆ ಬರ್ತಾ ಇರುತ್ತೆ, ಅವರಿಗೆ ರಿಯಲ್ ಆಗಿ ನಾವೇ ಅಲ್ಲಿದ್ದೀವಿ ಅನ್ನೋ ಫೀಲ್ ಆಗ್ತಾ ಇರುತ್ತೆ. ಪ್ರಧಾನ ಹಾಗೆ ಪ್ರಾಚಿ ಈ ಗೇಮ್ನ ತುಂಬ ಎಂಜಾಯ್ ಮಾಡಿಕೊಂಡು ಆಟ ಆಡಿದರು. ಪ್ರಧಾನ್ ಎಕ್ಸ್ಪ್ಲನೇಷನ್ ನೋಡಿಕೊಂಡು ಸುತ್ತಮುತ್ತ ಇರೋರೆಲ್ಲ ಸುಮಾರು ಮಕ್ಕಳು ಬಂದು ನಾವು ಆಟ ಆಡ್ತೀವಿ ಅಂತ ಹೇಳಿಬಿಟ್ಟು ನಿಂತ್ಕೊಳ್ತಾ ಇದ್ರು. ರಾಜಿ ಗುಡ್ ಲಕ್ ಅಂತೆ. ಅದು ಹಾಕಿದಾಗ ಹಂಗೆ ಆಗುತ್ತೆ ಅನ್ಸುತ್ತೆ. ಕೆಲವರಿಗೆ ಅನ್ನಿಸ್ಬೋದು ಗ್ಲಾಸ್ ಹೌಸಲ್ಲಿ ಏನಿದೆ ವಿಶೇಷತೆ, ಗಿಡ ಮರಗಳಿರುತ್ತೆ ಅಷ್ಟೇ, ಅದನ್ನು ನೋಡಲಿಕ್ಕೆ ಅಷ್ಟೆಲ್ಲ ಕಷ್ಟಪಟ್ಟು ಹೋಗಬೇಕಾ ಅಂತ. ನೋಡಿ, ಪ್ರತಿ ಒಂದು ಮರಗಳು ಅಲ್ಲಿ ಒಂದು ಇತಿಹಾಸವನ್ನು ಹೇಳುತ್ತೆ. ಅಂದರೆ ಯಾವೆಲ್ಲ ಕಂಟ್ರಿಗಳಿಂದ ಆ ಗಿಡಗಳು ಬಂದಿರುತ್ತೆ ಅಲ್ಲಿ, ಹೌದಲ್ವಾ? ನೋಡೋರ ದೃಷ್ಟಿಕೋನ ಹೇಗಿರುತ್ತೆ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರಿಗೆ ಅದು ಸುಮ್ಮನೆ ಗಿಡ ಮರ ಅಂತ ಅನ್ನಿಸ್ಬೋದು, ಇನ್ನು ಕೆಲವರಿಗೆ ಅದ್ಭುತವಾದಂತಹ ಜಾಗ. ಪ್ರತಿ ಒಂದು ಗಿಡಗಳಿಗೂ ಇತಿಹಾಸ ಇದೆ ಇಲ್ಲಿ. ಯಾಕಂದರೆ ಯಾವ್ಯಾವ ದೇಶಗಳಿಂದ ತಂದು ಗಿಡಗಳನ್ನು ನೆಟ್ಟಿದ್ದಾರೆ, ಅದರ ವಾತಾವರಣ ಹೇಗೆ ಅದು ಇಲ್ಲಿ ಬಂದು ಸಹಿಸ್ಕೊಳ್ತಾ ಇದೆ, ಹೇಗೆಲ್ಲ ಅದನ್ನು ಬೆಳೀತಾ ಇದ್ದಾರೆ, ಈ ದಾವಣಗೆರೆ ವಾತಾವರಣಕ್ಕೆ ಅದನ್ನು ಕನ್ವರ್ಟ್ ಮಾಡಿಬಿಟ್ಟು ಹೇಗೆ ಬೆಳೆಸ್ತಾ ಇದ್ದಾರೆ ಅನ್ನೋದು ಮುಖ್ಯ ಆಗತ್ತೆ. ನೋಡಿ ಇಲ್ಲಿ ಆ ಗಿಡಗಳ ಶೇಪ್ ನೋಡಿ ಎಷ್ಟು ಅದ್ಭುತವಾಗಿ ಇದೆ. ಹಾಗೆ ನೋಡ್ಕೊಳ್ತಾ ಹೋದರೆ ಒಂದೊಂದು ಗಿಡಗಳು ಒಂದೊಂದು ಕತೆಗಳನ್ನು ಹೇಳುತ್ತೆ. ಕೇವಲ ಇದು ಗಿಡ ಮರ ಅಂತ ಅಂದ್ಕೊಂಡು ಹೋದರೆ ಗಿಡ ಮರಗಳಾಗಿ ಉಳಿದ್ಬಿಡತ್ತೆ. ಅವಕ್ಕೂ ಒಂದು ಜೀವ ಇದೆ, ಅದು ಒಂದು ಏನೋ ನಮ್ಮ ಜೊತೆ ಮಾತಾಡ್ತಾ ಇದೆ ಅನ್ನೋ ಭಾವದಲ್ಲಿ ನೋಡ್ತಾ ಹೋದರೆ ಎಷ್ಟು ಮನಸ್ಸಿಗೆ ಮುದ ನೀಡುತ್ತೆ. ಅಂದರೆ ಪ್ರತಿ ಒಂದು ಪ್ರಕೃತಿಯಲ್ಲಿ ಆ ಶಕ್ತಿ ಇದೆ, ನಮ್ಮನ್ನು ಮಾತಾಡಿಸೋವಂಥ ಶಕ್ತಿ ಇದೆ. ಇದರ ಅನುಭವ ಆದವರಿಗೆ ಅದು ಗೊತ್ತಾಗುವಂಥದ್ದು. ಮರ ಗಿಡಗಳಿಗೂ ಜೀವ ಇದೆ ಅಂತ ನಾವು ಭಾವಿಸ್ಕೊಂಡ್ರೆ ಮಾತ್ರ ಅದು ನಮ್ಮ ಜೊತೆ ಕನೆಕ್ಟ್ ಆಗುವಂಥದ್ದು. ಇಲ್ಲ ಕೇವಲ ಅದು ನಿರ್ಜೀವ ವಸ್ತು ಅಂತ ನೋಡ್ತಾ ಹೋದರೆ ಅದು ಕೇವಲ ವಸ್ತುವಾಗಿಯೇ ಕಂಡುಬಿಡುತ್ತೆ. ಹಾಗೆ ಮಕ್ಕಳು ನೋಡಿ ಇಲ್ಲಿ ಕುದುರೆ ಸವಾರಿ ಮಾಡ್ತಾ ಇದ್ದಾರೆ. ಕೆಲವೊಂದು ವ್ಯವಸ್ಥೆಗಳನ್ನು ಗ್ಲಾಸ್ ಹೌಸಲ್ಲಿ ಮಾಡಿದ್ದಾರೆ. ಮಕ್ಕಳು ಬಂದಾಗ ಎಂಟರ್ಟೈನ್ಮೆಂಟಿಂಗಾಗಿ ಕುದುರೆ ಸವಾರಿಗಳು ಇರುತ್ತೆ, ಹಾಗೆ VR ಕೂಡ ಇದೆ, ಪ್ಲೇ ಗ್ರೌಂಡ್ ಇದೆ. ತುಂಬ ಅದ್ಭುತವಾದಂತಹ ಜಾಗ. ಒಂದು ದಿನ ಅಂತ ಹೇಳೋಕ್ಕಾಗಲ್ಲ, ಒಂದು ಹಾಫ್ ಡೇ ಇಂಟ್ರೆಸ್ಟ್ ಇದ್ದವರು ಬೆಳಗ್ಗೆಯಿಂದ ಸಂಜೆವರೆಗೂ ಹೋಗಿ ಎಂಜಾಯ್ ಮಾಡಿಕೊಂಡು ಬರೋವಂತಹ ಜಾಗ ಆಗಿದೆ ಇದು. ಎಲ್ಲಿಗೆ ಹೋಗ್ತೀರಾ ಮೇಡಮ್?
ಹೌದಾ ಹೌದಾ ಇಬ್ಬರು ಆಂಟಿದಿರು ತುಂಬ ಸುಸ್ತಾಗಿಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಆಟೋದಲ್ಲಿ ಕುತ್ಕೊಂಡು ರೆಸ್ಟ್ ಮಾಡ್ತಿದ್ದಾರೆ. ಇಲ್ಲಿಂದ ನೆಕ್ಸ್ಟು ಚನ್ನಬಸಪ್ಪಗೆ ಹೋಗಿ ಶಾಪಿಂಗ್ ಮಾಡಿಕೊಂಡು ಮತ್ತೆ KFCಗೆ ಹೋಗಿ ಅಲ್ಲೊಂದು ಸ್ವಲ್ಪ ತಿನ್ಕೊಂಡು ಹೀಗೆ ಇಡೀ ದಿನ ಕಳೀತು. ಈ ವಿಡಿಯೋದ ಕಾನ್ಸೆಪ್ಟ್ ಏನು ಅಂತ ಅಂದರೆ, ಈ ಲಾಸ್ಟ್ 2025 ನಾವು ಹೇಗೆಲ್ಲ ಕಳೆದ್ವಿ, ನಮ್ಮ ಫ್ಯಾಮಿಲಿ ಜೊತೆ ಹೇಗೆ ಎಂಜಾಯ್ ಮಾಡಿದ್ವಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ಹೊಸ ವರ್ಷಕ್ಕೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.